ಈ ಕೆಲವು ಭಾಷಣಕಾರಿಗೆ ಹೆಂಗಿರುತ್ತೆಪ್ಪ ಅಂತಂದ್ರೆ ಅವ್ರು ಕತ್ತೆನ ಕುದುರೆ ಮಾಡ್ತಾರೆ, ಕುದುರೆನ ಕತ್ತೆ ಮಾಡ್ತಾರೆ. ನಾವು ನಿಜ ಅಂತ ನಂಬಿಡ್ತೀವಿ. ಅನಂತಮೂರ್ತಿ ಹೆಂಗೆ ಮಾತಾಡೋರು ಅಂತಂದರೆ, ಅವ್ರ ಅದೃಷ್ಟವಶಾತ್ ಆತ್ಮಹತ್ಯೆ ತುಂಬ ಒಳ್ಳೆಯದು ಅಂತ ಏನಾದರೂ ಸಮರ್ಥಿಸ್ಬಿಟ್ಟಿದ್ರೆ ಅಲ್ಲೇ 5-6 ಜನ ಆತ್ಮಹತ್ಯೆ ಮಾಡ್ಕೊಂಬಿಡ್ಬೇಕು, ಹಾಗೆ ಮಾತಾಡಬಲ್ಲಂಥ ಮಾತುಗಾರ ಅನಂತಮೂರ್ತಿ ಅಂತ ಹೇಳ್ತಾರೆ. ಸೂರ್ಯನ ಚೂರುಗಳು ಭಾಳ ಸೊಗಸಾಗಿ ಬಂದಿದೆ. ಪ್ರೊಡಕ್ಷನ್ ಕ್ವಾಲಿಟಿ ಮತ್ತು ಅದರ ಒಳಗಿನ ಹೂರಣ ಎಲ್ಲ ಅರ್ಥದಲ್ಲೂ ಭಾಳ ಅತ್ಯುತ್ತಮವಾದ ಒಂದು ಪ್ರಕಟಣೆ ಇವತ್ತು ನಮ್ಮ ಎದುರಿಗೆ ಲೋಕಾರ್ಪಣೆಗೊಂಡಿದೆ ಅಂಥೇಳಿ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ನಮ್ಮ ಕಾಲದ ಭಾಳ ವಿಶೇಷ ಏನಪ್ಪ ಅಂತಂದರೆ, ಈ ಪುಸ್ತಕದ ಪಾತ್ರವೇ ಪುಸ್ತಕವನ್ನು ಬಿಡುಗಡೆ ಮಾಡುವುದನ್ನು ನೋಡುವ ಒಂದು ಸೌಭಾಗ್ಯ ನಮಗೆ. ಯಾಕಂದರೆ ಮಲ್ಲೇಪುರಂ ಅವರು ಇದರ ಒಂದು ಪಾತ್ರವಾಗಿ ಇದ್ದಾರೆ ಅನ್ನೋದು. ಇನ್ನೊಂದು ಪಾತ್ರ ನಮ್ಮ ಎದುರಿಗಿದ್ದಾರೆ, ಅಗ್ರಹಾರ ಕೃಷ್ಣಮೂರ್ತಿ ಸರ್ ಅವರು. ಹಾಗಾಗಿ ಭಾಳ ಖುಷಿ ಅಂತ ಅನ್ನಿಸ್ತು ನನಗೆ. ಮಲ್ಲೇಪುರಂ ಸರ್ ಅವರು ಹೇಳಿದ ಹಾಗೆ ಕಾದಂಬರಿ, ಕತೆ, ಅನುವಾದ ಮತ್ತು ಸ್ವಲ್ಪ ಮಟ್ಟಿನ ವಿಮರ್ಶೆ ಇದೆಲ್ಲದರ ಆಚೆಗೆ ಬಂದು ಕುಮ್ಮಿ ವ್ಯಕ್ತಿ ಚಿತ್ರವನ್ನು ಇದೇ ಮೊದಲ ಬಾರಿಗೆ ಬರೆಯುವ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಅಭಿನಂದಿಸ್ಬೇಕು. ಯಾಕಂತಂದರೆ ಕುಮ್ಮಿ ಕಥನ ಅಂತಂದ್ರೇ ಅದು ತುಂಬ ವ್ಯಂಗ್ಯ ಹರಿತವಾದ ವಿಡಂಬನೆಯಿಂದ ವಾಸ್ತವವನ್ನು ಹೇಳ್ತಕ್ಕಂಥ ಕಥನ ಅಂಥೇಳಿ. ಈಗ ಆ ಕಥನಕ್ಕೆ ಈ ವ್ಯಕ್ತಿ ಚಿತ್ರದ ಮೂಲಕ ಒಂದು ಲಾಲಿತ್ಯದ ಗುಣ ಕೂಡ ಸೇರಿರೋದು ಕನ್ನಡದ ಸೌಭಾಗ್ಯ. ಇನ್ನಷ್ಟು ಈ ಥರದ ಪುಸ್ತಕಗಳನ್ನು ಅವರು ಬರೀಲಿ ಅಂತ ನಾನು ಮೊದಲಿಗೆ ಹಾರೈಸ್ತೇನೆ. ಇದರಲ್ಲಿ 11 ವ್ಯಕ್ತಿ ಚಿತ್ರಗಳಿವೆ. 15 ನಿಮಿಷ ಮಾತ್ರ ಮಾತಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಏನು ಮಾತಾಡೋದು ಅನ್ನೋದೇ ಯಾಕಂದರೆ ನಾನು ಈ ಪುಸ್ತಕನ ಓದಬೇಕಾದ್ರೆ ಒಬ್ಬೊಬ್ಬರ ಬಗ್ಗೆ ಒಂದು ದಿನ ಓದಿದರೆ ಮತ್ತೆ ಇನ್ನೊಂದು ಓದ್ತಿರ್ಲಿಲ್ಲ. ಯಾಕಂದರೆ ಆ ಲೋಕದಲ್ಲೇ ಇರ್ತಾಯಿದ್ವಿ. ಯಾಕಂದರೆ ನಮಗೆಲ್ಲ ಹಿರಿಯ ಲೇಖಕರು ಅಂತಂದರೆ ನೀವು ಗಮನಿಸಿ, ಕುವೆಂಪು ಒಂದು ಸಭೆಗೆ ಬರ್ತಾರೆ ಅಂತಂದರೆ 15 ನಿಮಿಷ ಮೊದಲೇ ಜನ ಎದ್ದು ನಿಂತು ಚಪ್ಪಾಳೆ ತಡ್ತಾ ನಿಂತಿರೋರಂತೆ. ಆಗ ಅವರು ದರ್ಶನ ಕೊಡ್ತಾ ಬರ್ತಾಯಿದ್ರು ಅಂತ ನಾವೆಲ್ಲ ಕೇಳಿದ್ವಿ. ಕಾರಂತರು, ಬೇಂದ್ರೆ, ಕುವೆಂಪು ಈ ಥರದವರೆಲ್ಲ ಆ ಕಾಲದಲ್ಲಿ ಈ ಲೇಖಕರನ್ನು ಒಂದು ಆರಾಧನಾ ಮನೋಭಾವದಲ್ಲಿ ನೋಡುವ, ಏನು ದೈವಾಂಶ ಸಂಭೂತ ಅನ್ನೋ ಮನೋಭಾವ ಇತ್ತಲ್ಲ, ಅಲ್ಲಿಂದ ಗಮನಿಸಿದ್ದಾರೆ ಕುಮ್ಮಿ. ಇದು ಇಲ್ಲಿ ಶುರುವಾಗ್ತಕ್ಕಂಥದ್ದು 20ನೇ ಶತಮಾನದ ಕೊನೆಯ 3 ದಶಕಗಳ ಕಥನ ಆದರೂ ಕೂಡ ಅದು ನಮ್ಮನ್ನು ಆ ಕಡೆಗೂ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಶಿವರುದ್ರಪ್ಪ ಅವರು ಇದರಲ್ಲಿ ಪಾತ್ರವಾಗಿ ಬರ್ತಾರೆ, ಪ್ರಭುಶಂಕರ್ ಅವರೆಲ್ಲ ಕುವೆಂಪುವನ್ನು ಹೇಗೆ ಕಾಣ್ತಾಯಿದ್ರು ನಮ್ಮ ಕಾಲಕ್ಕೆ. ಅಲ್ಲಿಂದ 3ನೇ ತಲೆಮಾರಿನ ಲೇಖಕ ಕುಮ್ಮಿಯವರು ಕುವೆಂಪುಗೆ ಕಂಪೇರ್ ಮಾಡಿದ್ರೆ ಅವ್ರ ಕಾಲಕ್ಕೆ ಆ ಥರದ ವಸ್ತುಗಳು ಎಷ್ಟು ತಮಾಷೆಯಾಗಿ ಕಾಣೋದಕ್ಕೆ ಸಾಧ್ಯ ಆಯಿತು ಕುಮ್ಮಿಗೆ ಅನ್ನುವಾಗ, ನಮ್ಮ ಕಾಲದಲ್ಲಿ ಅವರು ನಿಂತು ಇವಾಗ ಈ ವ್ಯಕ್ತಿ ಚಿತ್ರಗಳನ್ನು ಬರೆಯುವ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನನಗೂ ಭಾಳ ಇಷ್ಟವಾದ್ದು. ಅವ್ರು ಮೊದಲು ಸೇರಿಸಿರಲಿಲ್ಲ ಇದರಲ್ಲಿ, ಆಮೇಲೆ ಮತ್ತೆ ಸೇರಿಸಿದ್ರು ತಂದೆ ಬಗ್ಗೆ ಬರೆದ ಲೇಖನ. ಆಗ ನನಗೆ ಅನ್ನಿಸ್ತು ಇದು ಸೇರದೆ ಹೋಗಿದ್ರೆ ಎಷ್ಟು ದೊಡ್ಡ ಕೊರತೆ ಆಗಿಬಿಡ್ತಾಯಿತ್ತು ಅಂತ. ಮೊದಲು ಸರ್ ಪುಸ್ತಕ ಕಳಿಸಿದಾಗ ತಂದೆ ಬಗ್ಗೆ ಇರಲಿಲ್ಲ. ಆಮೇಲೆ ಎಷ್ಟು ಕೆಲವೇ ದಿನಗಳಲ್ಲಿ ಅವ್ರ ತಂದೆ ಬಗ್ಗೆ ಬರೆದ್ರು ಅಂತಂದರೆ ಎಷ್ಟು ಅದ್ಭುತವಾದ ವ್ಯಕ್ತಿ ಹಾಲಪ್ಪನವರು ಅಂಥೇಳಿ ನಮ್ಗೆ ಅವರೆಲ್ಲ ಎಷ್ಟೋ ದಿನದಿಂದ ಪರಿಚಿತರೇನೋ, ನಾವು ನೋಡಿದ್ದೀವೇನೋ ಅಂಥೇಳಿ ಮನಸ್ಸಲ್ಲಿ ನಿಲ್ಲೋ ರೀತಿ ತಮ್ಮ ತಂದೆಯನ್ನು ಅವರು ಚಿತ್ರಿಸ್ತಾರೆ. ಅವರು ಲೇಖಕರ ಬಗ್ಗೆ ಮಾತ್ರ ಅಲ್ಲ, ಅವರ ಕಪ್ಪು ಬಿಳುಪು ಚಿತ್ರಗಳನ್ನು ಕಟ್ಟಿಕೊಡೋವಂಥದ್ದು. ಸ್ವತಃ ತಮ್ಮ ತಂದೆ ಬಗ್ಗೆ ಮಾತಾಡುವಾಗಲೂ ತಮ್ಮ ತಂದೆಗಿದ್ದಂತಹ ಆ ವರ್ಣರಂಜಿತ ವ್ಯಕ್ತಿತ್ವದ ಭಾಗವಾದ ಒಂದು ಹೀರೋಯಿಸಮ್ ಇತ್ತು ಅವ್ರ ತಂದೆಯಲ್ಲಿ. ಎಂಥ ಹೀರೋ ಅಂತಂದರೆ, ಹೆಂಗಿದ್ರು ಅವರಪ್ಪ ಅಂತಂದರೆ ನೋಡಿದವರೆಲ್ಲ ಗ್ಯಾರಂಟಿ NTR ಅವರು ಅಂತ. ಯಾಕಂದರೆ ರಂಗಭೂಮಿ ಪರಿಚಯ ಇರುತ್ತೆ ಅವ್ರ ತಂದೆಗೆ. ಎಂಥ ಅದ್ಭುತವಾದ ನಟ ಅಂತಂದರೆ, ಹೆಣ್ಣು ಪಾತ್ರ ಹಾಕ್ಕೊಂಡು ಆ ಊರಿಗೆ ಹೊಸ್ದಾಗಿ ಬಂದಿರತಕ್ಕಂಥ ಸಬ್ ಇನ್ಸ್ಪೆಕ್ಟ್ರಿಗೆ ಮೋಸ ಮಾಡಿಬಿಟ್ಟಿರ್ತಾರೆ. ಅವರು ನಿಜವಾಗ್ಲೂ ಯಾರೋ ಹೆಣ್ಣು ಅಂತಲೇ ಅಂದ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಅವ್ರ ತಂದೆ ಏನು ಮಾಡೋರಂತೆ, ನಾಟಕಕ್ಕೆ ಜನ ಬರಲಿ ಅಂತ ಈ ದ್ರೌಪದಿ ಪಾತ್ರನೋ ಮುಖ್ಯವಾದ ಯಾವುದೋ ಪಾತ್ರವನ್ನು ಇಂಥ ಹೀರೋಯಿನ್ ಮಾಡ್ತಾಳೆ ಅಂತ ಅನೌನ್ಸ್ ಮಾಡಿಸ್ಬಿಡೋರಂತೆ. ಆ ಹೀರೋಯಿನ್ ಏನು ಬರ್ತಿರ್ಲಿಲ್ಲ, ಹೆಣ್ಣು ಪಾತ್ರ ಮಾಡ್ತಿದ್ದಿದ್ದು ಇವರಪ್ಪನೇ.
ಆ ಸಬ್ ಇನ್ಸ್ಪೆಕ್ಟ್ರು ಎಷ್ಟು ಮರಳಾಗ್ಬಿಡ್ತಾನೆ ಅಂತಂದರೆ ಅವಳನ್ನು ನನ್ನ ಬಂಗ್ಲೆಗೆ ಕಳಿಸ್ಲೇಬೇಕು ಅಂತ ಆರ್ಡರ್ ಮಾಡಿಬಿಡ್ತಾರೆ. ಬಂಗ್ಲೆಗೆ ಹೋದ್ಮೇಲೆ ನಿಜ ಗೊತ್ತಾಗುವಂಥದ್ದು. ಆದರೆ ಅವರು ಎಷ್ಟು ಚೆನ್ನಾಗಿ ಕ್ಷಮಿಸ್ಬಿಡ್ತಾರೆ, ಹಂಗೆ ಪೆಚ್ಚಾದರೂ ಕೂಡ ಅಂತಂದರೆ ಆ ಸಬ್ ಇನ್ಸ್ಪೆಕ್ಟ್ರ್ ಜೊತೆನೇ ಒಂದು ಒಡನಾಟ ಇಟ್ಕೊಂಡು ಇದ್ದಂಥ ವ್ಯಕ್ತಿ. ಕೊಟ್ಟೂರಿನಲ್ಲಿ ಇವರು ಹುಟ್ಟಿದ್ದಾದ್ರೆ ಅಲ್ಲಿಗೆ ಹೊರಗಡೆಯಿಂದ ಬಂದವರು. ಯಾಕೆ ಅಂತಂದರೆ ಅದು ಕೂಡ ಅವರ ಅಪ್ಪನ ಕಾರಣಕ್ಕೆ ರಾತ್ರೋರಾತ್ರಿ ಊರು ಬಿಡಬೇಕಾದಂಥ ಪರಿಸ್ಥಿತಿಯನ್ನು ಅವರಪ್ಪ ತಂದುಬಿಡ್ತಾರೆ. ಆದರೆ ಹೊಸ ಊರಿನಲ್ಲಿ ಹೆಂಗೆ ಅವರು ಬದುಕನ್ನು ಕಟ್ಕೊಳ್ತಾರೆ ಅಂಥೇಳಿ. ಒಂದು ಕಡೆ ಅನಂತಮೂರ್ತಿ ಮಾತಾಡ್ತಾ, ನೀವು ಕುಂಬಾರ ಪಾಟ್ ಮೇಕರ್ಸ್, ಓಹ್ ಬ್ಯೂಟಿಫುಲ್, ನಿಮಗೆ ಸೃಜನಶೀಲ ಶಕ್ತಿ ಇರುತ್ತೆ, ಸೃಷ್ಟಿಶೀಲ ಶಕ್ತಿ, ಅದ್ಭುತವಾಗಿ ಹಿಂಗೆಲ್ಲ ಹಿಂಗೆ ಮಾತಾಡ್ತಾರೆ ಅನಂತಮೂರ್ತಿ ಅವರು. ಆದರೆ ನಿಜವಾಗ್ಲೂ ಅವ್ರ ತಂದೆ 3 ಗಾಡಿ ಮಣ್ಣನ್ನು ತಂದು ಆ ಮಡಿಕೆಗಳನ್ನು ಮಾರಿ ತೊಗೊಂಡೋದ್ರೆ, ಈಗ ಹೇಳಿದ್ರಲ್ಲ ಹಾಟ್ ಕೇಕ್ ಥರ, ಆ ಥರ ಸಂತೆಯಲ್ಲಿ ಖರ್ಚಾಗ್ತಾ ಇರುತ್ತೆ. ಅವ್ರ ಆ ಕುಶಲತೆಯನ್ನು ನೋಡೇ ಒಂದು ಅಜ್ಜಿ ಅವ್ರಿಗೆ ಹೆಣ್ಣು ಕೊಟ್ಟು ಮನೇಲಿ ಇಟ್ಕೊಳ್ತಾರೆ. ಆ ಥರದ ಚಿತ್ರಗಳೆಲ್ಲ ಭಾಳ ಸೊಗಸಾಗಿ ಹೇಳ್ತಾ ಅವರಪ್ಪ ಹೇಗೆ ಉಪಪತ್ನಿಯರನ್ನು ಇಟ್ಕೊಳ್ಳೋದಕ್ಕೂ ಹೆಸ್ತಾ ಇರಲಿಲ್ಲ ಅನ್ನೋದರಿಂದ ಹಿಡಿದು ಸಹಾಯ ಮಾಡೋದಕ್ಕೆ ಮತ್ತು ಕಷ್ಟದಲ್ಲಿರೋರಿಗೆ ಒಂದು ಘಟನೆಯಲ್ಲಂತೂ ಅವ್ರಿಗೆ ಅಂಗರಕ್ಷಕರಾಗಿ ಕಾಪಾಡಿದ ಒಬ್ಬರಿಗೆ ಬರಗಾಲ ಬಂದುಬಿಟ್ಟಿರುತ್ತೆ, ಊಟ ಇರಲ್ಲ, ಮನೆಯಲ್ಲಿ ರಾಗಿ ಹಿಟ್ಟಲ್ಲಿ ಒಂದು ಮನೆಗಾಗೋಷ್ಟು ಮಾತ್ರ ಒಬ್ಬೊಬ್ಬರಿಗೆ ಹಂಚಿದರೆ ಅರ್ಧ ರೊಟ್ಟಿ ಬರ್ಬೋದು, ಹಂಗೆ ರೊಟ್ಟಿ ಮಾಡಿದರೆ ಅವ್ರ ತಾಯಿ, ಇವ್ರ ತಂದೆ ಹೋಗ್ಬಿಟ್ಟು, ನಾವೆಲ್ಲ ರಾತ್ರಿ ಊಟ ಮಾಡಿದ್ದೀವಲ್ವ ಮಕ್ಕಳೇ, ನಾಳೆ ತನಕ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಅವ್ರು 3 ದಿನ ಆಗಿದೆ ಊಟ ಮಾಡಿ, ಅವ್ರಿಗೆ ಕೊಡಬೇಕಲ್ವ ಅಂತ ಮಕ್ಕಳನ್ನ ಸಮಾಧಾನ ಮಾಡಿ ಆ ರೊಟ್ಟಿನ ತೊಗೊಂಡೋಗಿ ಕೊಟ್ಬಿಡ್ತಾರೆ. ಈ ಥರದ ಎಲ್ಲ ಮನುಷ್ಯ ಗುಣಗಳ ಮಿಕ್ಸ್ಚರ್ ಇದೆಯಲ್ಲ, ಆ ಥರದ ಒಬ್ಬ ವರ್ಣರಂಜಿತ ವ್ಯಕ್ತಿ ಅವ್ರ ತಂದೆ ಅಂತೇಳಿ ನನಗೆ ಸರ್ ಹೇಳುವಾಗ ನಾನು ಆ ಮಾತನ್ನು ಹೇಳಬೇಕು ಅಂದ್ಕೊಂಡಿದ್ದೆ. ಗಣಿತದಲ್ಲಿ 9ನೇ ಕ್ಲಾಸ್ ಏನೋ ಓದಬೇಕಾದ್ರೆ 70-80 ಮಾರ್ಕ್ಸ್ ಬಂದಿರುತ್ತೆ ಗಣಿತದಲ್ಲಿ. ಅವರು ಏನೋ ಒಂದು ಲೆಕ್ಕ ಹೇಳ್ತಾರೆ, ಇವರು ತಪ್ಪಾಗಿ ಕೂಡ್ಬಿಡ್ತಾರೆ. ಯಾವನೋ ಅವ್ನು ನಿಮ್ಮ ಲೆಕ್ಕದ ಮೇಷ್ಟ್ರು ನಡೆಯೋ ಅಂತ ಹೋಗ್ತಾರೆ ಸ್ಕೂಲ್ಗೆ ಹೋಗಿ ಮೇಷ್ಟ್ರನ್ನ ತರಾಟಕ್ಕೆ ತಗೊಳ್ತಾರೆ ಅವರು. ನನ್ನ ಮಗನ ಪಾಸ್ ಮಾಡಿದ್ದೀರಲ್ಲ, ಹೌದು ಭಾಳ ಚೆನ್ನಾಗಿ ಓದ್ತಾನೆ ನಿಮ್ಮ ಮಗ ಅಂತಂದರೆ ಏನು ಲೆಕ್ಕ ಬರುತ್ತೆ ಅವನಿಗೆ ಲೆಕ್ಕನೇ ಬರಲ್ಲ. ನೀವು ಕಲಿಸೋ ಪುಸ್ತಕದ ಲೆಕ್ಕಕ್ಕಿಂತ ಬದುಕಿನಲ್ಲಿರೋ ದಿನನಿತ್ಯದ ಕೂಡು ಕಳೆಯೋ ಲೆಕ್ಕ ಬರಲಿಲ್ಲ ಅಂದರೆ ಅವನು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಏನು ಮಹಾ ಅಂತಂದ್ಬಿಟ್ಟು ಫೇಲ್ ಮಾಡಿ ಅವನನ್ನು ಇನ್ನೊಂದು ವರ್ಷ ಓದಿಸಿ ಅಂತೇಳಿ ಹೇಳಿದ ಜಗತ್ತಿನ ಮೊದಲನೇ ತಂದೆ ಅವರು ಅಂಥೇಳಿ. ಆದರೆ ಹಾಗೆ ಮಾಡಬೇಕಾದ್ರೆ ಅಂತಹ ತಂದೆಯನ್ನು ಸಹಿಸಿಕೊಂಡ ತಾಯಿ ಇದ್ದಾರಲ್ಲ, ಆ ತಾಯಿ ಎಷ್ಟು ಒಂದು ಮ್ಯೂಟ್ ಕ್ಯಾರೆಕ್ಟ್ರಾಗಿ ಉಳಿದೆ, ಹೇಗೆ ಮೌನದಲ್ಲಿ ಇಡೀ ಸಂಸಾರವನ್ನು ನಿಭಾಯಿಸ್ತಿದ್ರು ಅಂತಂದರೆ, ನಮಗೆ ಅವರ ಕುಟುಂಬದ ಕಥೆಯನ್ನು ಓದ್ತಿರ್ಬೇಕಾದ್ರೆ ಇಡೀ ಕುಮ್ಮಿ ಕಥನದಲ್ಲಿ ಬರೋ ಅನೇಕ ಪಾತ್ರಗಳೇ ಅವ್ರ ಮನೇಲಿ ಇದ್ವೇನೋ ಅಂತ ಅನಿಸುತ್ತೆ. ಅವ್ರು ಹೈಸ್ಕೂಲ್ಗೆ ಹೋಗಲ್ಲ ಅಂತ ಕೂತ್ಬಿಟ್ಟಿರ್ತಾರೆ. ಅದನ್ನೇ ಮುಂದೆ ಕೊಟ್ರೇಶಿ ಕನಸು ಸಿನಿಮಾ ಆಗಿದ್ದು ನಾವು ನೋಡಿದ್ದೀವಿ. ಕೊಟ್ರ ಎಂಬ ಹುಡುಗ ಹೈಸ್ಕೂಲ್ ಸೇರಿದ್ದು ಅನ್ನೋ ಕಥೆಯನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕುಮ್ಮಿಗೆ ಅಂತೇಳಿ. ಇನ್ನೊಂದು ಆ ಥರದ ಪಾತ್ರ ದುರ್ಗ್ಯ ನಾಯಕ ಅಂತ ಒಬ್ಬ ಬರ್ತಾನೆ. ಒಂದು ಸಲ ಇವ್ರ ಹೆಂಡತಿ ಜೊತೆ ಯಾವುದೋ ಹೋಟ್ಲಿಂದ ಈಚೆಗೆ ಬರಬೇಕಾದ್ರೆ ಅವನನ್ನು ಗುರುತಿಸ್ತಾರೆ. ಹಸಿವಾಗಿ ನಿತ್ರಾಣ ಸ್ಥಿತಿಯಲ್ಲಿ ಬಿದ್ದೋಗ್ತಾ ಇರೋ ಒಬ್ಬ, ನೋಡಿದ್ರೆ ಭಿಕ್ಷುಕನೇ. ಅವರ ಅನ್ನಪೂರ್ಣಮ್ಮನವರು ಅಸಹ್ಯ ಪಟ್ಕೊಳ್ತಾರೆ, ಯಾರು ಇಂಥವನು ಅಂತ ಅಂದ್ಬಿಟ್ಟು. ನೀನು ಸುಮ್ಮನಿರು ಅಂತ ಕರ್ಕೊಂಡೋಗಿ ಹೋಟ್ಲಲ್ಲಿ ಕೂರಿಸ್ಕೊಂಡು ಪಕ್ಕದಲ್ಲಿ ಅವ್ನಿಗೆ ಊಟ ಮಾಡಿಸ್ತಾರೆ. ಮೊದಲು ಊಟ ಮಾಡು ಅಂದರೆ, ನೀನು ಯಾರಪ್ಪ ಅಂತ ಕೇಳ್ತಾನೆ. ನೀವು ಮೊದಲು ಊಟ ಮಾಡಿ ಅಂತೇಳಿ ಊಟ ಮಾಡಿಸಿದ ಮೇಲೆ ಹೇಳ್ತಾರೆ, ನಾನು ಬಾಲ ಕಾರ್ಮಿಕನಾಗಿ ರೈಲ್ವೆಯಲ್ಲಿ ಕೆಲಸ ಮಾಡ್ತಾ ಒಂದು ದಿವಸ ಉಪವಾಸ ನರಳ್ತಾ ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿದಾಗ ಅನ್ನ ಕೊಟ್ಟ ದಣಿ ನೀನು ನನ್ನನ್ನು ಅವತ್ತು ಪರೆದಿರೋದಕ್ಕೆ ನಾನು ಹಿಂಗಿದ್ದೀನಿ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ದೆ. ನನಗೆ ಉಳಿದೆಲ್ಲ ಪಾತ್ರಗಳಿಗಿಂತ ದುರ್ಗ್ಯ ನಾಯಕನ ಪಾತ್ರ ಎಷ್ಟು ಸೊಗಸಾಗಿ ಇದರಲ್ಲಿ ಕಟ್ಕೊಟ್ಟಿದ್ದಾರಲ್ಲ ಅಂಥೇಳಿ ಅನ್ನಿಸ್ತು. ಇನ್ನೊಂದು ನಾವು ಮರಿಬಾರದ ಒಂದು ಪಾತ್ರ ಚಿತ್ರಣ ಇಲ್ಲಿದೆ. ಬಿ ದುತ್ತರಗಿಯವರು ಈ ನಾಡು ಕಂಡ ಅಪ್ರತಿಮ ನಾಟಕ ಸಾರ್ವಭೌಮ ಅಂತ ಎಲ್ಲ ಅರ್ಥದಲ್ಲೂ ಕರಿಬೋದಾದಂಥ ಗುಬ್ಬಿ ವೀರಣ್ಣನವರಷ್ಟೇ ಸರಿಸಮಾನರಾದಂತಹ ನಾಟಕಕಾರ. ಸಂಪತ್ತಿಗೆ ಸವಾಲ್ ನಾಟಕ ಸಿನಿಮಾ ನಿಮ್ಗೆ ನೆನಪಿದೆ, ರಾಜ್ಕುಮಾರದು. ಅವರು ಥಿಯೇಟರ್ನಲ್ಲಿ ಮೆರೆದ ನಾಟಕ ಅದು. ಆಮೇಲೆ ನೋಡಿ ಅವ್ರು ಸಿನಿಮಾ ಮಾಡಿದ್ದು. ಅಂತಹ ನಾಟಕಕಾರ ಬಿ ದುತ್ತರಗಿ ಸರ್. ಹಂಪಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಂದರ್ಶಕ ಇದರಾಗಿ ಕೆಲಸ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಹುಡ್ಕೊಂಡು ಬಂದು ಒಂದು ಹೊತ್ತಿನ ಊಟ ಕೇಳ್ತಾರೆ, ಊಟ ಕೊಡಿಸು ಬಾ ನನಗೆ ಅಂತ. ಆಶ್ಚರ್ಯ ಆಗ್ಬಿಡುತ್ತೆ, ಹೇಗೆ ವೈಭವದಲ್ಲಿ ಮರೆದ ವ್ಯಕ್ತಿಗೆ ಎಂಥ ಸ್ಥಿತಿ ಬಂದಿದೆಯಲ್ಲ ಅಂಥೇಳಿ. ಹೇಗೆ ಇದನ್ನು ನಮಗೆಲ್ಲ ಒಂದು ಕ್ಷಣ ಇದೆಲ್ಲ ಸಾಧ್ಯವೇ ಅಂತ ಅನ್ನಿಸ್ಬಿಡುತ್ತೆ. ಏನಾಗ್ಬಿಡುತ್ತೆ ಅಂದರೆ, ಅವರಿಗೆ
ಪಾಪ ಕಂಪ್ನಿ ತುಂಬ ವೈಭವದಲ್ಲಿ ನಡೀತಾ ಇರುತ್ತೆ. ಲಾಸ್ ಆಗೋ ಸಂದರ್ಭದಲ್ಲಿ ಯಾರೋ ಹೇಳ್ತಾರೆ, ರಾಜ್ಕುಮಾರ್ ನೈಟ್ ಮಾಡಿದ್ರೆ ಅವ್ರನ್ನ ಕರೆಸಿ ಇಲ್ಲೊಂದು ಕಾರ್ಯಕ್ರಮ ಮಾಡಿಸಿದ್ರೆ ಆ ಬೆನಿಫಿಟ್ ಶೋ ಮಾಡಿದ್ರೆ ಅದರಿಂದ ಇದಾಗುತ್ತೆ ಅಂತ. ಇವ್ರು ಕಷ್ಟಪಟ್ಟು ಹೋಗ್ತಾರೆ, ಒಪ್ಪಿಸ್ತಾರೆ, ಎಲ್ಲ ಆಗುತ್ತೆ. ಆಮೇಲೆ ದೊಡ್ಡ ಮನೆಯವರು ಕೇಳ್ತಾರೆ, ಒಂದು 50,000 ಡೊನೇಷನ್ ಕೊಡಿ ಇದಕ್ಕೆ ಅಂತಂದರೆ, ಆ ಡೊನೇಷನ್ ಕೊಟ್ಟರೆ ಬರೋದೇನೋ ಅವರು ಅಂತಂದ್ಬಿಟ್ಟು ಸಾಲ ಸೋಲ ಮಾಡಿ, ಆಗಿನ ಕಾಲದಲ್ಲಿ 50,000 ರೂಪಾಯಿ ಸಾಲ ಮಾಡಿ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದರೆ ಪೊಲೀಸರಿಂದ ಹಿಡಿದು ಎಂತೆಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಭೂಕಂಪ ಆಗಿಬಿಟ್ಟು ರಾಜ್ಕುಮಾರ್ ಬರೋದಿಲ್ಲ ಬಳ್ಳಾರಿಗೆ ಅನ್ನೋ ಥರ ಆಗ್ಬಿಡುತ್ತೆ. ಏನು ಮಾಡಬೇಕು, ನೇಣು ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಆ ಥರದ ಒಬ್ಬ ಇವರಿಗೆ, ದತ್ತರಗಿ ಅವರಿಗೆ. ಅಂತಹ ಸ್ಥಿತಿಯಲ್ಲಿ ಅವ್ರು ಬಂದು ಊಟ ಕೊಡಿಸು ಹೋಟೆಲ್ನಲ್ಲಿ ಅಂತ ವೀರಭದ್ರಪ್ಪ ಅವರನ್ನು ಹುಡ್ಕೊಂಡು ಬಂದು ಕೇಳ್ತಕ್ಕಂಥ ಒಂದು ಘಟನೆ ಇಲ್ಲಿದೆ. ನನಗೆ ಹಂಗೆ ಅನಿಸಿದ್ದು, ಅವ್ರು ಹೋಗಿ ವಾಪಸ್ ದೊಡ್ಡ ಮನೆಯವ್ರನ್ನ ಕೇಳಿದ್ರೆ ಆ 50,000ನಾದರೂ ವಾಪಸ್ ಕೊಡ್ತಿದ್ರೇನೋ ಅಂಥೇಳಿ. ಆದರೆ ಆ ಪ್ರಯತ್ನ ಮಾಡ್ತಾರೆ, ದಾನವಾಗಿ ಕೊಟ್ಟಿದ್ದನ್ನು ಮರಳಿ ಕೊಡಬಾರ್ದು ಅಂತೇನೋ ಹೇಳಿ ಅವ್ರನ್ನ ಕಳಿಸಲಾಗುತ್ತೆ ಅನ್ನೋದು, ಅದು ಬಹಳ ದೊಡ್ಡ ವ್ಯಂಗ್ಯವಾಗಿ ನನಗೆ ಕಾಣುವಂಥದ್ದು. ಇದು ಈ ಥರದ ಪಾತ್ರಗಳಾದರೆ, ನಾವು ಇವತ್ತು ಸೂರ್ಯನ ಚೂರುಗಳು ಅಂತ ಸರ್ ಹೇಳಿದ್ರಲ್ಲ, ಎಂತೆಂಥ ಪಾತ್ರಗಳಿದೆ ಅಂತಂದರೆ, ಸ್ವತಃ ಮಲ್ಲೇಪುರಂ ವೆಂಕಟೇಶ್ ಅಂತಂದ್ರೇ ನಮಗೆಲ್ಲ ವಿದ್ವತ್ತಿನ ಗುಮ್ಮಟದ ಹಾಗೆ ನಮ್ಮ ಜೊತೆ ಇರೋರು ಅಂತ. ಆದರೆ ಕುಮ್ಮಿ ಅವರನ್ನು ಓದುವಾಗಿಂದ ನೋಡಿದಾರಲ್ಲ, ಆಗಿನ ಕಾಲದ ಚಿತ್ರಣಗಳನ್ನು ಬಹುಶಃ ಅದನ್ನು ಸ್ವತಃ ಮಲ್ಲೇಪುರಂ ಸರ್ ಓದಿ ನೆಕ್ಕಿರ್ಬೋದು ಇದರಲ್ಲಿ. ಯಾಕಂದರೆ ಅವ್ರು ಬರೀತಾರೆ, ಸಿದ್ಧಗಂಗಾ ಮಠದಲ್ಲಿ ನಾನು ಮಲ್ಲೇಪುರಂ ಅವ್ರನ್ನ ನೋಡಿದಾಗ ಸಂಸ್ಕೃತವನ್ನೇ ಉಸಿರಾಡ್ತಾಯಿದ್ರು, ಸಂಸ್ಕೃತವನ್ನೇ ತಿಂತಾಯಿದ್ರು, ಸಂಸ್ಕೃತವನ್ನೇ ಸ್ನಾನ ಮಾಡ್ತಾಯಿದ್ರು, ಆ ಥರ ಇದ್ದರು ಅಂತ ಅವರು ಬರೀತಾರೆ. ಹಾಗೆ ಇದ್ದಂಥವ್ರು ಅವರು. ಯಾಕಂದರೆ ನೀನು ಅದೋದಿದೆಯಾ ಇದೋದಿದೆಯಾ ಅಂಥೇಳಿ ಬೃಹತ್ ಗ್ರಂಥಗಳ ಸಂಸ್ಕೃತದ ಹೆಸರೆಲ್ಲ ಹೇಳಿದ್ರೆ ಇವ್ರಿಗೆ ಭಯ ಆಗ್ಬಿಡೋದಂತೆ ಕುಮ್ಮಿಗೆ. ಅಪ್ಪ ನಾನು ಇನ್ನೂ ಎಷ್ಟೊಂದು ಓದಬೇಕಲ್ಲ ಅಂತ ಅಂದ್ಬಿಟ್ಟು. ಇವರು ಯಾವಾಗಿನ ಚಿತ್ರಣ ಅಂತಂದರೆ, ವಾಗಿಲಿಯಲ್ಲಿ ಕುಮ್ಮಿ ಹೋಗಿ ಇನ್ನೂ ಅಲ್ಲಿ ನೆಲೆ ಊರಿ ಇನ್ನೂ ಮನೆಯೇ ಮಾಡ್ಕೊಂಡಿರಲ್ಲ ಅವರು. ಅಂಥ ಟೈಮ್ನಲ್ಲಿ ಇವರು ಹಳೆಯ ನೆನಪಿನಲ್ಲಿ ಹುಡುಕೊಂಡು ಹೋಗ್ತಾರೆ, ಅಲ್ಲಿಗೆ ವಾಗಿಲಿಗೆ ಹೋಗ್ತಾರೆ. ಆ ಚಿತ್ರಣಗಳಂತೂ ಎಷ್ಟು ಸೊಗಸಾಗಿ ಬಂದಿದೆ ಅಂತಂದರೆ, ಕುಮ್ಮಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದರೆ, ಇವರು ಮಲ್ಲೇಪುರಮು ಕನ್ನಡನ ಸಂಸ್ಕೃತದ ಥರ ಮಾತಾಡ್ತಾರೆ, ಸಂಸ್ಕೃತನ ಕನ್ನಡ ಮಾಧ್ಯಮದಲ್ಲಿ ಮಾತಾಡ್ತಿರ್ತಾರೆ. ಯಾಕಂದರೆ ವಾಗಿಲಿ ಅಂತ ಊರಿನಲ್ಲಿ ಜನಕ್ಕೆ ಇಬ್ಬರ ಹತ್ರನೂ ದುಡ್ಡಿರಲ್ಲ, ಆದರೆ ಬದುಕಿಯನ್ನು ನಡೆಸೋಂಥ ಕಷ್ಟದ ದಿನಗಳಿದಾವಲ್ಲ, ಅವರು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಸಹ್ಯವಾಗಿಸ್ಕೊಳ್ತಾರೆ ಅಂತಂದರೆ, ಅವ್ರಿಗೆ ಸಂಸ್ಕೃತ ಮಾತಾಡೋಕ್ಕೆ ಬರುತ್ತೆ ಅನ್ನೋದೇ 4 ರೂಪಾಯಿ ದುಡಿಯೋ ದಾರಿಯಾಗಿ ಮಾಡಿಬಿಡುತ್ತೆ. ಯಾಕಂತಂದರೆ ಅವ್ರು ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಾಗ, ಬೆಂಗಳೂರಿಂದ ಸ್ವಾಮಿಯವ್ರು ಬಂದಾರಂತೆ ಅಂತ. ಯಾಕಂದರೆ ಶುಭ್ರ ವಸ್ತ್ರಧಾರಿ ಅವರು ಹೇಳಿ ಕೇಳಿ. ಅಂತಹ ಊರು ಇದು, ಕುಗ್ರಾಮ. ನೀವು ವಾಗಿಲಿ ಹೆಂಗಿತ್ತು ಅನ್ನೋದನ್ನು ಗಾಂಧಿ ಕ್ಲಾಸು ಅಥವಾ ಅವ್ರ ಕಥೆಗಳನ್ನು ಓದ್ದ ಎಲ್ರಿಗೂ ನೆನಪಿದೆ. ಅಂಥಲ್ಲಿ ಶ್ವೇತವಸ್ತ್ರಧಾರಿಯಾದ ಮಲ್ಲೇಪುರಂ, ಅದು ಆ ತೇಜಸ್ವಿ ಕಳೆಯಲ್ಲಿ ಯೌವನದ ದಿನಗಳಲ್ಲಿ ಹೋಗಿ ನಿಂತರೆ ಹೆಂಗೆ ಕಂಡಿರ್ಬೋದು. ಎಲ್ಲರೂ ಕರೆಯೋರೆ, ಯಾರೋ ಒಂದು ಅಜ್ಜಿ ಬಂದು ಕರೀತಾಳೆ. ಏನು ಅಂತಂದರೆ, ನಮ್ಮ ಹಸ ಕರುಗೂ ಹಾಲು ಕೊಡ್ತಿಲ್ಲ, ನಮಗೂ ಹಾಲು ಕರಿಯೋಕ್ಕೆ ಬಿಡ್ತಿಲ್ಲ, ಏನು ಮಾಡಬೇಕಮ್ಮ ಅಂದರೆ ಏನಾದರೂ ಮಂತ್ರಿಸಿ ಕೊಡಿ ಅಂತ ಕೇಳ್ತಾಳೆ ಅವರು. ಇವರು ಆಯಿತು ಅಂತ ಅವಳು ಸಮಾಧಾನಕ್ಕೆ ಒಂದು ತಾಯ್ತ ಕಟ್ಬಿಡ್ತಾರೆ. ಅದು ಹಾಲು ಕೊಡೋಕ್ಕೂ ಶುರು ಮಾಡುತ್ತೆ, ಕರು ಇದು ಮಾಡಿಬಿಡುತ್ತೆ. ಇದು ಎಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತಂದರೆ, ಮರುದಿವಸದಿಂದ ಬೆಂಗಳೂರು ಸ್ವಾಮಿಯವರು ಇದ್ದಾರೆ ಅಂತ ಕುಮ್ಮಿ ಮನೆಗೆ ಹುಡ್ಕೊಂಬಂದ್ಬಿಟ್ಟು ನಮ್ಮನೆ ವಾಸ್ತು ಸರಿ ಇದೆಯಾ ನೋಡಿ ಅಂತ ಕೇಳೋದು, ನಮ್ಮನೆ ಜಗಳ ಪರಿಹರಿಸಿ, ಇವ್ರು ಎಲ್ಲದಕ್ಕೂ ನನ್ನ ಮಂತ್ರ ಹೇಳಿ ಅದನ್ನು ಮಾಡಿ ಅವ್ರು ಕೊಡೋಕೆ ಆಸಿಸ್ಕೊಂಡು ಅವ್ರ ಮನೇಲಿ ಊಟ ಮಾಡ್ಕೊಂಬಂದು ಕುಮ್ಮಿ ಬರೀತಾರೆ. ಅಲ್ಲಿ ಭೂರಿ ಭೋಜನ ತಿಂದು ನಮ್ಮ ಮನೇಲಿ ಬಂದು ತೇಗ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ಆ ಚಿತ್ರಣಗಳೆಲ್ಲ ಇದನ್ನು ಓದುವಾಗ ಅಂತಂದರೆ, ನಾನಂತೂ ನಕ್ಕು ಇಟ್ಟಿದೆ. ಆಮೇಲೆ ಏನಾಗ್ಬಿಡುತ್ತೆ ಅಂತಂದರೆ, ಯಾರೋ ಇಂಥ ಒಬ್ಬ ಬರ್ತಾನೆ ಅಲ್ಲೊಬ್ಬ, ಅವನು ಹೆಂಗಿರ್ತಾನೆ ಅಂತಂದರೆ, ಅವನು ಕುಮಾರವ್ಯಾಸನ ಮಹಾ ಪ್ರೇಮಿ. ಆದರೆ ಅವನು ನೋಡೋಕ್ಕೆ ಹೆಂಗಿದ್ದ ಅಂತಂದರೆ, ಹಗಲಲ್ಲೇ ಮರ್ಡರ್ ಮಾಡೋ ಮಹಾ ಕೊಲೆಗಾರ ಅವನು, ಅಂಥ ಗುಣದವನೇ ಅಂತ. ಇದಾರೇನ್ರಿ ಅವ್ನು ಬೆಂಗಳೂರಿಂದ ಬಂದವನು ಅಂತ ಅಂದ್ಬಿಡ್ತಾನೆ. ಅವರೊಬ್ಬನೇ ಏಕವಚನದಲ್ಲಿ ಕರೆಯೋದು. ಯಾಕೆ ಸಿಟ್ಟು ಅಂತಂದರೆ, ಕುಮ್ಮಿ ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಕುಮಾರವ್ಯಾಸ ರನ್ನನಿಂದ ಅನೇಕ ಸಂಗತಿಗಳನ್ನು ಕದ್ದು ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟಿರ್ತಾರೆ. ಅವನಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂತಂದರೆ, ಕರೀರಿ ಇಲ್ಲ ಅವನ್ನ ಆಚೆಗೆ ಅಂತ. ಕುಮ್ಮಿಗೆ ಭಯ, ಇವನಿಂದ ಹೆಂಗಪ್ಪ ಪಾರು ಮಾಡೋದು ನಮ್ಮ ಇವರನ್ನು ವಿದ್ವಾಂಸರನ್ನು ಅಂಥೇಳಿ. ಆಮೇಲೆ ಅವನು ಬರ್ತಾನೆ, ಏನಯ್ಯ ಏನು ಹೇಳಿರೋದು ನೀನು,
ನಾನೇನು ಹೇಳಿದ್ದೀನಿ, ರನ್ನನಿಂದ ನಮ್ಮ ಕುಮಾರವ್ಯಾಸನ್ನ ಕುಮಾರವ್ಯಾಸನ ಕಳ್ಳನ್ ಮಾಡಿದ್ಯಾ ನೀನು ಅಂದಾಗ ಇವರು ಎಷ್ಟು ಚೆನ್ನಾಗಿ ನಯಗಾರಿಕೆಯಿಂದ ಮಾತಾಡ್ತಾರೆ ಅಂದರೆ, ಇಂತಹ ಆಂಧ್ರದ ನೆಲದಲ್ಲೂ ಕನ್ನಡದ ಕುಮಾರವ್ಯಾಸನ ಬಗ್ಗೆ ಎಂಥ ಭಾವನೆ ಇಟ್ಕೊಂಡಿದ್ದೀರಾ, ನಿಮ್ಮನ್ನು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ಅಂದರೆ ಅವನ ಅರ್ಧ ಕೋಪ ಅಲ್ಲಿಗೆ ತಣ್ಣಗೆ ಅಲ್ಲಿಗೆ ಕುಸ್ದೋಗ್ಬಿಡುತ್ತೆ. ಆಮೇಲೆ ಅವನು ಬಂದ ಉದ್ದೇಶ ಜಗಳ ಆಡೋ ಮನೋಭಾವದಲ್ಲಿ ಬಂದಿರ್ತಾನಲ್ಲ, ನೀ ಹಿಂಗೆ ಅಂದಿದ್ದು ಸರಿನಾ ಅಂದರೆ, ರೀ ರನ್ನ ಕುಮಾರವ್ಯಾಸನಿಗಿಂತ ತುಂಬ ಹಳೆಯವನು, ಅದು ತುಂಬ ಸಹಜ ಕದ್ದಿರೋದು, ಪರಂಪರೆಯಲ್ಲಿ ಹಂಗೆಲ್ಲ ಇರುತ್ತೆ ಅಂದರೆ ಹಂಗೆ ತಕ್ಷಣಕ್ಕೆ ಅವರಿಬ್ಬರು ಮಾತು ನೋಡಿ ಕುಮ್ಮಿಗೆ ಹೊಳಿಯೋದು. ಯಾಕೆ ಇವರಿಬ್ಬರದು ಉಪನ್ಯಾಸಗಳನ್ನು ಇಡಬಾರ್ದು, ರನ್ನ ಹೆಚ್ಚೋ ಕುಮಾರವ್ಯಾಸ ಹೆಚ್ಚೋ ಅಂತ. ಹಿಂಗೆ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಕುಗ್ರಾಮದಲ್ಲಿ ಕನ್ನಡದ ಮಹಾಕವಿಗಳನ್ನು ಚರ್ಚಿಸ್ತಕ್ಕಂಥ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣವನ್ನು ಇವರಿಬ್ಬರು ನಿರ್ಮಾಣ ಮಾಡ್ತಾರಲ್ಲ, ಒಂದು ಸಲ ಹ್ಯಾಟ್ಸಪ್ ಹೇಳಲೇಬೇಕು ಅದಕ್ಕಾಗಿ ಅಂಥೇಳಿ. ಆಮೇಲೆ ಈ ಇವರು ಇಂಥ ಪಂಡಿತರ ಹತ್ರ ನಮ್ಮ ದೇವ್ರ ಸ್ತೋತ್ರಗಳನ್ನು ಬರೆಸಿ ಒಂದು ಸಿ ಡಿ ಮಾಡಿದ್ರೆ ಹೆಂಗೆ ಅಂತ ಊರಿನಲ್ಲಿ ಯಾರಿಗೂ ಐಡಿಯಾ ಬಂದುಬಿಡುತ್ತೆ. ಪಂಡಿತರು ಇವರು ಒಪ್ಪಿಸ್ತಾರೆ, ಬೆಂಗಳೂರಿಗೆ ಹುಡ್ಕೊಂಬರ್ತಾರೆ, ಎಲ್ಲಿದ್ದಾರೆ ಮಲ್ಲೇಪುರಂ, ಅವ್ರ ಕೈಲೇ ಬರೆಸ್ಬೇಕು, ಎಂಥ ಸಂಸ್ಕೃತ ಅವ್ರದ್ದು, ದೇವ್ರ ಸ್ತೋತ್ರಕ್ಕೆ ಇವರೇ ಸರಿ ಅಂತ ಅಂದ್ಬಿಟ್ಟು. ಆದರೆ ಒಪ್ಕೊಂಡು ನಮ್ಮ ಮಲ್ಲೇಪುರಂ ಕೈಗೆ ಸಿಕ್ಕಲ್ಲ ಅಂತ ಆ ಹಾಡುಗಳನ್ನು, ದೇವ್ರ ಸ್ತೋತ್ರಗಳನ್ನು, ದೇವ್ರ ಬಗ್ಗೆ ಎಳ್ಳಷ್ಟೂ ನಂಬಿಕೆ ಇಲ್ಲದ ಕುಮ್ಮಿನೇ 12 ಹಾಡು ಬರೆದು ಕೊಡಬೇಕು. ಆ ಥರದ ಪರಿಸ್ಥಿತಿ ಕೂಡ ಅದರಲ್ಲಿ ಇದೆ. ನನಗೆ ಅನಂತಮೂರ್ತಿ ಅವರನ್ನು ನಾವೆಲ್ಲ ಎಷ್ಟು ಬೆರಗು ಗಣ್ಣಿಂದ ನೋಡ್ತಾ ಇದ್ವಿ ಅಂತಂದರೆ, ಅವ್ರು ಬಂದರು ಅಂದರೆ ಸಾಕು, ಬರೋ ಕ್ಯಾಮ್ರಾಗಳೆಲ್ಲ ಅವ್ರ ಕಡೆಗೆ ಸಭೆಯಲ್ಲಿ ತಿರುಗ್ತಾ ಇದ್ವು. ಆ ಥರದ ಒಂದು ಸಭೆಯಲ್ಲಿ ಅನಂತಮೂರ್ತಿ ಕಡೆ ತಿರುಗಿದ ಕ್ಯಾಮ್ರಾದೊಂದಿಗೆ ಅವರ ಅನಗನಗ ಅನಂತಮೂರ್ತಿ ಅನ್ನೋ ಇದಿದೆ. ದಯಮಾಡಿ ನೀವು ಅದನ್ನು ಓದಬೇಕು. ಯಾಕಂತಂದರೆ ಈ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಹೊರಗಡೆ ಕಾಣಿಸಿಕೊಳ್ಳುವ ಮತ್ತು ನಿಜವಾಗ್ಲೂ ಅವರು ಹೆಂಗಿರ್ತಾರೆ ಅನ್ನೋ ಕೆಲವು ಚಿತ್ರಣಗಳು ಸಾಮಾನ್ಯ ಓದುಗರಿಗೆ ಗೊತ್ತೇ ಇರಲ್ಲ. ಕುಮ್ಮಿ ಅಂತ ಲೇಖಕರು ಹೇಳಿದಾಗಲೇ ಗೊತ್ತಾಗೋದು. ನಾವೆಲ್ಲ ಅನಂತಮೂರ್ತಿಯವ್ರ ಭಾಷಣ ಹೇಗೆ ಅಂತಂದರೆ, ಅವರು ತುಟಿ ಚಲನೆ, ಪ್ರತಿ ಆಂಗಿಕ ಚಲನೆಗಳಿರ್ತಿದ್ವಲ್ಲ, ಯಾವಾಗ ಹುಬ್ಬಾರಿಸ್ತಾರೆ, ಯಾವಾಗ ಕೈ ಹೀಗೆ ಮಾಡ್ತಾರೆ, ಅದೇ ಒಂದು ಭ್ರಮಾಲೋಕ ಅಂತೇಳಿ ಇವ್ರು ಬರೀತಾರೆ. ಎಷ್ಟು ಸಲ ಭೇಟಿಯಾದರೂ ಕೂಡ ನೀನು ಕುಂವೀರಭದ್ರಪ್ಪ ಅಲ್ವಾ, ಕತೆ ಬರೀತೀಯಾ ಅಂಥೇಳಿ ಯಾವ ಕೈಯ ಗೆರೆಗಳೂ ಅವರಿಗೆ ಅಂಟದ ಹಾಗೆ ಕೈಕುಲ್ಕಿ ಹೋಗ್ತಾಯಿದ್ರು. ಅಂದರೆ ಇಷ್ಟೇ ಕೈಕುಲ್ಕಿ ಹೋಗ್ತಕ್ಕಂಥ ಇವರು ಒಂದು. ಆಮೇಲೆ ಅವ್ರು ಎಂಥ ಭಾಷಣಕಾರ ಅಂತಂದರೆ, ಕುಮ್ಮಿ ಬರೀತಾರೆ, ಎಂಥ ವಿಷಯನೂ ಕೂಡ ಈ ಕೆಲವರು ಭಾಷಣಕಾರಿಗೆ ಹೆಂಗಿರುತ್ತಪ್ಪ ಅಂತಂದರೆ, ಅವ್ರು ಕತ್ತೆನ ಕುದುರೆ ಮಾಡ್ತಾರೆ, ಕುದುರೆನ ಕತ್ತೆ ಮಾಡ್ತಾರೆ. ನಾವು ನಿಜ ಅಂತ ನಂಬಿಡ್ತೀವಿ. ಅನಂತಮೂರ್ತಿ ಹೆಂಗೆ ಮಾತಾಡೋರು ಅಂತಂದರೆ, ಅವ್ರ ಅದೃಷ್ಟವಶಾತ್ ಆತ್ಮಹತ್ಯೆ ತುಂಬ ಒಳ್ಳೆಯದು ಅಂತ ಏನಾದರೂ ಸಮರ್ಥಿಸ್ಬಿಟ್ಟಿದ್ರೆ ಅಲ್ಲೇ 5-6 ಜನ ಆತ್ಮಹತ್ಯೆ ಮಾಡ್ಕೊಂಬಿಡ್ಬೇಕು, ಹಾಗೆ ಮಾತಾಡಬಲ್ಲಂಥ ಮಾತುಗಾರ ಅನಂತಮೂರ್ತಿ ಅಂತ ಹೇಳ್ತಾರೆ. ಅನಂತಮೂರ್ತಿಯವರ ವಿಚಾರದಲ್ಲಿ ಕುಮ್ಮಿ ಕೆಲವು ಇದನ್ನೆಲ್ಲ ನಾವು ನೋಡಿದ್ವಿ. ಯಾಕಂತಂದರೆ ಅವರು ಜ್ಞಾನಪೀಠ ಯಾವುದ್ರಿ ಅದು ಜ್ಞಾನಪೀಠ ನಾನ್ಸೆನ್ಸ್ ಅಂತ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ರು. ಈ ಮಾಧ್ಯಮದವ್ರು ಹೆಂಗಿರ್ತಾರೆ ಅಂತಂದರೆ, ಎಲ್ಲ ಕಡೆಯಿಂದ ಹಂಗೆ ಹೇಳ್ಕೊಂಬಂದು, ಸರ್ ನೀವು ಹಿಂಗೆ ಹೇಳಿದ್ರಲ್ಲ ನಾನ್ಸೆನ್ಸ್ ಅಂತ, ಹೌದ್ರಿ ನಾನ್ಸೆನ್ಸ್ ಅಂದರೆ ಅವ್ರು ಅಷ್ಟಕ್ಕೆ ನಿಲ್ಲಿಸಲ್ಲ. ಅಂದರೆ ಆ ಜ್ಞಾನಪೀಠ ಪಡೆದವರೆಲ್ಲ ನಾನ್ಸೆನ್ಸಾ ಅಂತ ಕೇಳ್ತಾರೆ, ಬಿಡೋಲ್ಲಲ್ಲ. ಇವ್ರು ಏನಾರು ಹೇಳಲೇಬೇಕು. ಹೌದ್ರಿ, ಯಾರು ಸರ್? ಅನಂತಮೂರ್ತಿ. ಮತ್ತಾರು ಸರ್? ಗಿರೀಶ್ ಕಾರ್ನಾಡ್ ಅಂದ್ಬಿಡ್ತಾರೆ. ಇಷ್ಟು ಹೇಳಿದ್ದೇ ಎಷ್ಟು ಅಲ್ಲೋಲ ಕಲ್ಲೋಲಗಳು. ಆದರೆ ಕುಮ್ಮಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಬಸವಶ್ರೀ ಪ್ರಶಸ್ತಿ ಅಂತೇಳಿ ಕರ್ನಾಟಕ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ಕೊಡ್ತಕ್ಕಂಥ ಅತ್ಯಂತ ದೊಡ್ಡ ಪ್ರಶಸ್ತಿ. ಅದನ್ನು ಅನಂತಮೂರ್ತಿಯವರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ಅನೇಕರು ಹುಬ್ಬಿ ಏರಿಸಿದರು, ಆದರೆ ಯಾರೂ ದನಿ ಬಿಚ್ಚಿರಲಿಲ್ಲ. ಯಾಕಂತಂದರೆ ಅವ್ರು ಹೇಳ್ತಾರೆ, ಸೇಫ್ಟಿ ನ್ಯಾಪ್ಕಿನ್ ಹಾಕ್ಕೊಂಡು ನಮ್ಮ ಲೇಖಕರು ಬಾಯಿ ಮುಚ್ಕೊಂಡಿದ್ರು, ನನಗೆ ಹಂಗೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಯಾಕಂತಂದರೆ ಬಸವಣ್ಣನ ವಿಚಾರವನ್ನು ಯಾವತ್ತೂ ಮಾತನಾಡದ, ಅವ್ರ ತತ್ವಗಳನ್ನು ಪ್ರತಿಪಾದಿಸೋದಕ್ಕೆ ಸೊಲ್ಲೆತ್ತದ ಅನಂತಮೂರ್ತಿಗೆ ಅವ್ರ ಹೆಸರಿನ ಅದಕ್ಕಾಗಿ ಇರ್ತಕ್ಕಂಥ ಒಂದು ಪ್ರಶಸ್ತಿ ಕೊಡ್ತಾರೆ ಅಂತಂದರೆ, ಸರ್ಕಾರ ಹೇಳುತ್ತೆ ಇಲ್ಲ ಅನಂತಮೂರ್ತಿಗೆ ಇದಾಗ್ತಿದೆ, ಅದಕ್ಕೆ ಚಿಕಿತ್ಸೆಗೆ ದುಡ್ಡಿಲ್ಲ, ಅದಕ್ಕಾಗಿ ಏನೋ ಒಂದು ನೆರವಾಗಬೇಕು ಅಂತಂದರೆ ಅವ್ರು ಹೇಳ್ತಾರೆ, ಅದಕ್ಕೆ ನೆರವಾಗಬೇಕು ಅಂದರೆ ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಅವ್ರಿಗೆ ಸೇರಿಸಿ ಸರ್ಕಾರ ಆ ಖರ್ಚನ್ನು ಇದು ಮಾಡ್ಬೋದಾಗಿತ್ತು, ಅಥವಾ ಅದೇನೋ ಇದು ಮಾಡ್ತಾರಲ್ಲ ಆ ಯಂತ್ರವನ್ನೇ ಕೊಡ್ಬೋದಾಗಿತ್ತು, ಬೇಕಾದ್ರೆ ನರ್ಸನ್ನು ಅವ್ರ ಮನೆಗೆ ಅಪಾಯಿಂಟ್ ಮಾಡ್ಬೋದಾಗಿತ್ತು. ಪ್ರಶಸ್ತಿಯನ್ನು ಕೊಟ್ಟು ಹೀಗೆ ಮಾಡೋವಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಎಷ್ಟೋ ಜನ ಲೇಖಕರಿಗೆ ಮನಸ್ಸಲ್ಲಿರುತ್ತೆ. ಹೌದಪ್ಪ, ಎಲ್ಲ ಯಾರು ನಮ್ಮ ಚಂದ್ರಶೇಖರ್ ಪಾಟೀಲ್ರು
ಕನ್ನಡದ ಮೊದಲ 4 ಪ್ರಶಸ್ತಿಗಳು ಪಡ್ಕೊಂಡವು, ಉಳಿದವೆಲ್ಲ ಹೊಡ್ಕೊಂಡವು ಅಂತ ಹೇಳ್ಬಿಟ್ರಲ್ಲ, ಅದು ಹೇಗೆ ಇದಾಗೋಯ್ತು ಅನ್ನೋದು ಆ ಕುಮ್ಮಿ ಅದನ್ನು ಹೇಳ್ತಾ ಬರ್ತಾರೆ. ಹಾಗೆ ಹೇಳಬೇಕಾದ್ರೆ ಸ್ವತಃ ಕುಮ್ಮಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಾಗಲೂ ಕೂಡ ಅದಕ್ಕೆ ಮತ್ತೊಬ್ಬ ಅವರ ನಂತರದ ತಲೆಮಾರಿನ ಲೇಖಕ ಅಪಸ್ವರ ಎತ್ತಿದ್ದ ಅನ್ನೋದನ್ನು ಅವ್ರು ಮರೆಯೋದಿಲ್ಲ ಕುಮ್ಮಿ. ಹೌದು, ಈ ಥರ ಒಬ್ಬ ಕಥೆಗಾರ ಇದು ಮಾಡ್ದ ಅಂಥೇಳಿ. ಈ ಥರದ ಅನೇಕ ಸಂದರ್ಭಗಳಿದೆ. ನೀವು ಯಾಕೆ ಈ ಪುಸ್ತಕವನ್ನು ಓದಲೇಬೇಕು ಅಂತಂದರೆ, ಶಿವರುದ್ರಪ್ಪನವರು ಅವ್ರು ನಗಾಡಿದ್ದನ್ನು ನೋಡಿದ್ದೇ ತುಂಬ ಅಪರೂಪ. ಕೆಲವರು ನೋಡೇ ಇಲ್ಲ, ಬಹಳ ಗಂಭೀರವಾಗಿರ್ತಾಯಿದ್ರು. ಇವರು ಎಲ್ಲಿ ನೋಡ್ತಾರೆ ಅಂತಂದರೆ, ಆ MG ರೋಡ್ನಲ್ಲಿ ಸಿಂಫೋನಿ ಥಿಯೇಟ್ರ್ ಅಂತ ಶಂಕರ್ನಾಗ್ ಚಿತ್ರಮಂದಿರ ಅಂತಿದೆಯಲ್ಲ, ಯಾವುದೋ ಕಾದಂಬರಿಗೆ ಡೈಲಾಗ್ಸ್ ಬರಿಬೇಕಾಗ್ತಿರುತ್ತೆ. ಅದರ ಡೈರೆಕ್ಟ್ರ್ ಕುಮ್ಮಿ, ನೀವು ಇಂಗ್ಲೀಷ್ ಮೂವಿ ನೋಡಿ ಪ್ರತಿ ಎಂಡ್ ಟು ಎಂಡ್ ಇದನ್ನು ನೋಡಿಬಿಟ್ಟು ಆಮೇಲೆ ಈ ಚಿತ್ರಕಥೆನ ಬರೀರಿ ಎಂದಿರ್ತಾರೆ. ಇವರು ಹೋಗಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಬೀಡಾ ತಿಂದೋಗಿ, ಈ ಬೀಡಾ ಇದೆಯಲ್ಲ ಸಖತ್ತಾಗಿ ಆ ಸಿನಿಮಾ ನೋಡೋ ಎಂಜಾಯ್ ನಿಮ್ಮನ್ನು ರಂಚಿಸುತ್ತೆ ಅಂತ ಯಾವುದೋ ಮಜಾ ಬರುವಂಥ ಬೀಡ ಕೊಟ್ಟಿರ್ಬಿಟ್ಟಿರ್ತಾರೆ. ಇವ್ರು ತಿನ್ಕೊಂಡು ಹೋಗಿ ಕತ್ಲೆಯಲ್ಲಿ ಕೂರ್ತಾರೆ. ಏನ್ರಿ ಮನುಷ್ಯನನ್ನು ಹೀಗೆ ಕೊಲ್ಲೋದಕ್ಕೆ ಸಾಧ್ಯವೇ, ಛೇ ಅಂತ ಯಾರೋ ಹಿಂಗೆ ತಡೆದಂಗೆ ಆಗುತ್ತೆ. ಅವರು ಸ್ವಲ್ಪ ಮುಜುಗರ ಆಗುತ್ತೆ. ಆದರೆ ಇಂಟರ್ವ್ಯೂಲಲ್ಲಿ ನೋಡ್ತಾರೆ ಶಿವರುದ್ರಪ್ಪನವರು, ಸಾರ್ ನೀವು ಇಲ್ಲಿ ಅಂತಂದರೆ, ಆಗ ನಾಗಭೂಷಣ, ನೀನು ಯಾವಾಗ ಡೆಲ್ಲಿಯಿಂದ ಬಂದು? ನಾನು ನಾಗಭೂಷಣ ಅಲ್ಲ ಸರ್, ಕುಮ್ಮವೀರಭದ್ರಪ್ಪ. ಓ, ನೀನು ನಮ್ಮ ಕುಮ್ಮವೀರಭದ್ರಪ್ಪ ಅಲ್ವಾ ಅಂತಂದರೆ, ನಮ್ಮ ದೊಡ್ಡ ಲೇಖಕರು ಹೊಸ ಲೇಖಕರನ್ನು ಹೇಗೆ ನಡೆಸ್ಕೊಂಡು ಎಷ್ಟು ಮನಸ್ಸಲ್ಲಿ ಉಳಿದಿದ್ರು ಅನ್ನೋದಕ್ಕೆ ಇದೊಂದು ಭಾಳ ಉದಾಹರಣೆ. ಅರಮನೆ ಕಾದಂಬರಿ ಬಗ್ಗೆ ಇನ್ನೆಲ್ಲೋ ಅನಂತಮೂರ್ತಿಗೆ ಈ ಕಾದಂಬರಿ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಂದರೆ, ಹೌದಾ, ಎಲ್ಲಿ ಸಿಗುತ್ತೆ, ನಾನು ಅದನ್ನು ತರಿಸ್ಕೊಳ್ತೀನಿ. ರಾಜೇಂದ್ರ ಚೆನ್ನಿ ಮೆಚ್ಚಿದ್ದಾನೆ ಅಂತಂದರೆ ಅದು ಒಳ್ಳೆ ಪುಸ್ತಕನೇ ಇರ್ಬೋದು. ಅಂದರೆ ಯಾರೋ ಒಬ್ಬ ವಿಮರ್ಶಕ ಮೆಚ್ಚಿದ್ದಕ್ಕಾಗಿ ನಾನು ನಿನ್ನನ್ನು ಓದ್ತೀನಿ ಅಂತ. ಅದಕ್ಕಿಂತ ಪುಸ್ತಕ ಬಂದಾಗೆಲ್ಲ ಕುಮ್ಮಿ ಅವ್ರಿಗೆ ಕಳಿಸಿರ್ತಾರೆ, ಅರಮನೆನೂ ಕಳಿಸಿರ್ತಾರೆ. ಅರಮನೆ ಕಾದಂಬರಿ ಗಾತ್ರ ನೋಡಿದ್ರೆ ಅದು ಮನೆಗೆ ನಿಮಗೆ ಪೋಸ್ಟಲ್ಲಿ ಬಂದಮೇಲೆ ಎಲ್ಲೋ ಇಟ್ಟು ಮರೆಯೋ ಗಾತ್ರದಲ್ಲಿ ಇಲ್ಲವೇ ಇಲ್ಲ. ಅವ್ರು ಆಮೇಲೆ ಬಂದು ನಾನು ಅದನ್ನು ತರಿಸ್ಕೊತೀನಿ ಎಲ್ಲಿದೆ ಅಂತ ಹೇಳೋವಂಥದ್ದು. ಆದರೆ ನೀವು ನೋಡಿ, ಅದರ ಆಚೆಗೆ ಹೆಂಗೆ ಹೋಗ್ತೀಯಾ ಲಾಡ್ಜ್ಗೆ ಅಂತ ಕೇಳ್ತಾರೆ ಸಿನಿಮಾ ಮುಗಿದ್ಮೇಲೆ ಶಿವರುದ್ರಪ್ಪನವರು. ಸರ್ ಬಸ್ಸಲ್ಲಿ ಹೋಗ್ತೀನಿ ಅಂದರೆ, ಬಸ್ಸಲ್ಲಿ ಯಾಕೆ, ನಾನು ಬಿಡ್ತೀನಿ ಅಂತ ಹೇಳ್ತಾರೆ. ಕಾರ್ ಇರುತ್ತೆ, ಒಂದು ಪದ್ಮಿನಿ ಪ್ರೀಮಿಯರ್ ಕಾರ್ ಅಂತ ಬರ್ತಾಯಿತ್ತು. ಸರ್ ನಿಮಗೆ ಕಾರ್ ಓಡ್ಸೋಕ್ಕೆ ಬರುತ್ತಾ ಅಂತ ಕೇಳಿದ್ರೆ, ಹಾಂ ಈಗ ಕಲ್ತಿದ್ದೀನಿ ಅಂತಾರೆ. 70 ವರ್ಷ ಈ ವಯಸ್ಸಲ್ಲಿ ನಿಮಗೆ ಲೈಸೆನ್ಸ್ ಕೊಟ್ರಾ ಅಂದರೆ, ಈಗೆಲ್ಲರಿ ಲೈಸೆನ್ಸ್ ಕೊಡ್ತಾರೆ, ನಾನೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ನಾನು ಒಟ್ಟಿನಲ್ಲಿ ನಿಮ್ಮನ್ನು ಮನೆ ತನಕ ಬಿಟ್ಟು ಹೋಗ್ತೀನಿ ಅಂತಾರೆ. ನನಗೆ ಎಷ್ಟು ಪ್ರೀತಿ ಕುಮ್ಮವೀರಭದ್ರಪ್ಪನವ್ರ ಬಗ್ಗೆ ಶಿವರುದ್ರಪ್ಪನವ್ರಿಗೆ ಅಂತ ಅನ್ನಿಸ್ತು. ಆದರೆ ನಿಜವಾಗ್ಲೂ ಅದಕ್ಕೆಲ್ಲ ಏನಪ್ಪ ಅಂದರೆ, ಆ ಕಾರ್ ನಿಲ್ತಿರಲ್ಲ ಬ್ರೇಕ್ ಹಾಕಿದರೆ. ಅದಕ್ಕೆ ನೀವು ಮುಂದ್ಗಡೆ ಕೂತ್ಕೊಂಡು ಆ ಗಿಗ್ನಲ್ ಬರುತ್ತಲ್ಲ, ನಾನು ಬ್ರೇಕ್ ಹಾಕ್ತೀನಿ, ನೀನು ಬಾಗಿಲು ತೆಗೆದು ಓಡೋಗಿ ಹಿಂದ್ಗಡೆ ಹಿಂಗೆ ತಡ್ಕೊಬೇಕು, ಅದಕ್ಕೆ ಬರ್ತೀಯ ಅಂತ ಹೇಳ್ತಾರೆ. ಆಗ ಪಾಪ ಇವ್ರಿಗೆ ಕನ್ನಡದ ರಾಷ್ಟ್ರಕವಿ ಒಬ್ಬನನ್ನು ರಸ್ತೆಯಲ್ಲಿ ಹಿಂಗೆ ಬಿಟ್ಟೋಗೋದು ನ್ಯಾಯ ಅಲ್ಲ ಅಂತ ಅನಿಸಿ ಮನೆ ತನಕ ಹೋಗಿ ತಲುಪಿಸ್ತಾರೆ. ಆದರೆ ಹಂಗೆ ಮಾಡಬೇಕಾದ್ರೆ ಅವ್ರು ಎಷ್ಟು ಡೆಮೋಕ್ರೆಟಿಕ್ ಆಗಿ ಕೆಲಸ ಮಾಡ್ತಿದ್ರು ಅಕಾಡೆಮಿಯಲ್ಲಿ ಅನ್ನೋದನ್ನು ಕುಮ್ಮಿ ಕಾಣಿಸ್ತಾರೆ. ಯಾವುದೋ ಬಂಡಾಯ ಸಾಹಿತ್ಯದ್ದು ಇದು ಯಾವುದೋ ಇನ್ನೊಂದು ಆ ಥರದ ಪ್ರಗತಿಪರ ಸೆಮಿನಾರ್ಗೆ ಇವರು ಸ್ಥಾಯಿ ಸಮಿತಿಲಿ ಇರಬೇಕಾದ್ರೆ ಇನ್ವಿಟೇಷನ್ ನೋಡ್ತಾರೆ, ಭೈರಪ್ಪನವ್ರನ್ನ ಕರೆದುಬಿಟ್ಟಿರ್ತಾರೆ ಶಿವರುದ್ರಪ್ಪನವರು. ಭೈರಪ್ಪನವ್ರ ಕಾದಂಬರಿ ಅಂದರೆ ಅವ್ರಿಗೆ ಇನ್ನಿಲ್ಲದ ಆರಾಧನಾ ಮನೋಭಾವ. ಇವರು ಕಾಫಿಗೆ ಅಂತ ಆಚೆ ಹೋಗ್ತಾರೆ. ಇವರು ಸ್ಥಾಯಿ ಸಮಿತಿಯಲ್ಲಿದ್ದ ಉಳಿದ ಗೆಳೆಯರು, ಏನು ಮಾತಾಡ್ಕೊಂಬಂದ್ರಿ ಆಚೆ ಹೋಗಿ ಅಂತಂದಾಗ ಅವ್ರು ಹೇಳ್ತಾರೆ, ಮಾಡ್ತಿರೋದು ಪ್ರಗತಿಪರವಾದ ವಿಚಾರಗೋಷ್ಠಿ, ಆ ಪ್ರಗತಿ ವಿರೋಧಿಯಾಗಿರ್ತಕ್ಕಂಥ ಹಳೇ ಪುರಾಣದ ಮೌಲ್ಯಗಳನ್ನು ಸ್ಥಾಪನೆ ಮಾಡೋರನ್ನ ನೀವು ಕರೆದಿದ್ದು ನಮ್ಗೆ ಒಪ್ಪಿಗೆ ಆಗಲಿಲ್ಲ ಅಂತಂದರೆ ಒಂದು ಕ್ಷಣ ಛೇ, ಯಾಕಂದರೆ ಇನ್ವಿಟೇಷನ್ ಪ್ರಿಂಟ್ ಹಾಕ್ಸ್ಬಿಟ್ಟಿರ್ತಾರೆ, ನಾನು ಹೇಳಿದ್ಮೇಲೆ ಉಳಿದ ಸದಸ್ಯರು ಒಪ್ತಾರೆ ಅಂತ. ಆದರೆ ಇವರು ಪ್ರತಿಭಟನೆ ನಯವಾಗಿ ಹೇಳಿದ್ದನ್ನು ತಕ್ಷಣವೇ ಸೀರಿಯಸ್ ಆಗಿ ತಗೊಂಡು ಅದನ್ನು ಗೌರವಿಸಿ ಮತ್ತೆ ಅಲ್ಲಿ ಚದುರಂಗರನ್ನು ಕರೆದು ಅದನ್ನು ಮಾಡ್ತಾರೆ ಅನ್ನೋದು ಎಷ್ಟು. ಆಮೇಲೆ ಅವ್ರು ಹೇಳ್ತಾ ಇರ್ತಾರೆ, ರಾಜಕಾರಣಿಗಳನ್ನು ದೂರ ಇಡೋರು ಯಾವಾಗಲೂ ಶಿವರುದ್ರಪ್ಪನವ್ರು. ಆದರೆ ಸಾಹಿತ್ಯದಲ್ಲಿ ಆಸಕ್ತಿ ಇರ್ತಕ್ಕಂಥ ರಾಜಕಾರಣಿಗಳನ್ನು ಕರೆಯೋರು ಅವರು. ಸಾಹಿತ್ಯ ಮತ್ತು ರಾಜಕಾರಣ ಯಾವತ್ತು ಜೊತೆಗಿರ್ಬೇಕು ಕಣಯ್ಯ ಅಂತ. ಶಿವರುದ್ರಪ್ಪನವ್ರ ಗುಣ ಏನಪ್ಪ ಅಂತಂದರೆ, ಒಬ್ಬ ಒಳ್ಳೆ ಮೇಷ್ಟ್ರ ಥರ ಚೇಷ್ಟೆ ಮಾಡ್ತಾ ಇರೋರನ್ನು ತಿದ್ದಿ ಇದು ಮಾಡ್ತಾರಲ್ಲ, ಹಾಗೆ ಇವರ ತಂಟೆಯನ್ನು ತಡಿತಾಯಿದ್ರು, ತಂದೆ ಥರ ತಾಳ್ಕೊಳ್ತಾಯಿದ್ರು. ಆ ಥರದ ಗುಣ ಇರ್ತಾಯಿತ್ತು ಅಂತ. ಬಹಳ ಸೊಗಸಾದ ಗುಣ ಇರ್ತಕ್ಕಂತಹ ಇವರು. ನಮ್ಮ ಅಗ್ರಹಾರವರು ಇಲ್ಲೇ ಇದ್ದಾರೆ. ಅವರು ರೀ ಕುಮ್ಮಿ ನಿಂತ್ಕೊಳ್ರಿ ಅಂತೇಳಿ ಹಂಪಿನಲ್ಲಿ ಕರೆದ್ರಂತ. ಆ ಥರ ನನ್ನನ್ನು ಯಾರು ಹಿಂಗೆ ಕರಿತಾನೆ ಇರಲಿಲ್ಲ ಅಂತ. ಸಿದ್ಧಲಿಂಗಯ್ಯನವ್ರು ಒಂದು ಸಲ ಕುಮ್ಮಿ ಇದ್ದಾರಾ ಅಂತ ಅವ್ರ ಮನೆಗೆ ಹೋದಾಗ ಇವ್ರ ಅಜ್ಜಿ,
ಹಂಗಂದ್ರೆ ಏನಪ್ಪ ಅಂತೇಳಿ, ವೀರಭದ್ರಿ ಯಾರೋ ಬಂದಾರ ನೋಡೋ ಅಂತ ಕರೀತಾರೆ. ಅವ್ರಿಗೆಲ್ಲ ವೀರಭದ್ರಿ ಅವರು. ಆಮೇಲೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸೋಮಶೇಖರ್ ಅನ್ನೋದು ಇವ್ರು ಹುಟ್ಟ ಹೆಸರು. ಇವರು ನಮ್ಮ ಕನ್ನಡದ ಬಳ್ಳಾರಿಯ ಇಬ್ಬರು ಲೇಖಕರು ಸರ್. ಒಬ್ಬರು ಬೀಚಿ, ಹುಟ್ಟಿದಾಗ ತಂದೆ ಸತ್ತೋದ್ರು ಅಂತ ಅವ್ರ ಅತ್ತೆ ತೊಗೊಂಡೋಗಿ ಬಿಸಿಲಲ್ಲಿ ಮಲಗಿಸ್ಬಿಟ್ಟಿದ್ರಂತೆ, ಪೀಡದ ಇಲ್ಲೇ ಸಾಯಿಲಿ ಅಂತೇಳಿ. ಆಮೇಲೆ ಅವ್ರನ್ನ ಒಳಗೆ ತಂದು ಕಾಪಾಡಿದ ಮೇಲೆ ಅವ್ರ ಲೇಖಕರಾದ್ರಲ್ಲ. ಇವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಆ ಥರದ ಇನ್ನೇನು ಬದುಕದೇ ಇಲ್ಲ ಅಂತಂದಾಗ ಇವರಪ್ಪ ತೊಗೊಂಡು ಹೊರಗಡೆ ಮಲಗಿಸ್ಬಿಟ್ಟಿರ್ತಾರೆ, ಅಲ್ಲೇ ಪ್ರಾಣ ಹೋಗಲಿ ಅಂತ. ಅವ್ರ ಹಂಪಮ್ಮಜ್ಜಿ ಅಂತ ಊರಿಂದ ಬರ್ತಾರೆ ಇವ್ರ ತಾಯಿ ಒಬ್ಬರು. ಅವ್ರು ಬಂದವರೇ ವೀರಭದ್ರಂಗೆ ನನ್ನ ಮೊಮ್ಮಗನ ಬದುಕಿಸ್ಕೊಟ್ರೆ ನಿನ್ನ ಹೆಸರಿಡ್ತೀನಿ ಅಂತ ದೇವ್ರಿಗೆ ಹೆದರಿಕೆ ರೂಪದ ಹರಕೆ ಹೊತ್ಕೊಂಡು ಬಂದು ಇವ್ರು ಬದುಕಿರೋದು. ಹಾಗಾಗಿ ವೀರಭದ್ರಪ್ಪ ಅಂತ ಆ ದೇವ್ರ ಹೆಸರಿನಿಂದ ಇರೋವಂಥದ್ದು. ಸಿದ್ಧಲಿಂಗಯ್ಯನವ್ರು ನೋಡಿ, ಅವ್ರ ಹೆಸರು ನೋಡಿ ಲಿಂಗಾಯತರು ಅಂತ ಅನ್ಕೊಂಬಿಟ್ಟು ಪಾಪ ಲಿಂಗಾಯತರ ಕಾಲೇಜ್ ಅವ್ರು ಗೆಸ್ಟಾಗಿ ಕರೀತಾರೆ. ಅವ್ರಿಗೆ ಗೊತ್ತಿಲ್ಲ ಅವ್ರು ದಲಿತರು ಅಂತೇಳಿ, ಸಿದ್ಧಲಿಂಗಯ್ಯ ಅನ್ನೋ ಹೆಸರಿದೆ ಅಂತ ಅಂದ್ಬಿಟ್ಟು. ಎಷ್ಟು ತಮಾಷೆಯಾಗಿದೆ ಅಂತಂದರೆ, ಕಾರ್ಯಕ್ರಮ ಮುಗಿಸಿ ಅವರು ಪಾಪ ಯಾರು ಆ ಕಾಲೇಜಿನ ಮ್ಯಾನೇಜ್ಮೆಂಟ್ ಅವ್ರು ಇರ್ತಾರಲ್ಲ, ಒಬ್ರು ಊಟಕ್ಕೂ ಕರೀತಾರೆ. ಊಟಕ್ಕೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ ಅವ್ರ ಮಗಳನ್ನೇ ಇವ್ರಿಗೆ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಲಿಂಗಾಯತಲ್ಲ ಅಂತೇಳಿ. ಇವರು ಸಾರ್ ಹೆಂಗೋ ಮೇಂಟೈನ್ ಮಾಡಿ, ಇವ್ರು ಮನೇಲೇ ಸುಳ್ಳು ಹೇಳ್ಬಿಟ್ಟಿರ್ತಾರೆ, ಸಿದ್ಧಲಿಂಗಯ್ಯ ಐನೂರು ಆ ಕಡೆಯವರು ಅಂತೇಳಿ. ಇವ್ರ ಮನೇಲಿ ಇವ್ರು ಲಿಂಗಾಯತ ಇದರಲ್ಲಿ ಬರೋ ಕುಂಬಾರಲ್ಲ, ಲಿಂಗ ಪೂಜೆ ಎಲ್ಲ ಮಾಡೋದಿರುತ್ತಲ್ಲ, ಇವ್ರ ಅಜ್ಜಿ ಚೆಕ್ ಮಾಡ್ತಾರೆ ಸಿದ್ಧಲಿಂಗಯ್ಯಂಗೆ, ಪೂಜೆನೇ ಮಾಡಲ್ಲ ಅವನು, ಲಿಂಗನೇ ಕಟ್ಕೊಂಡಿಲ್ಲ ಅಂತ. ಇವ್ರು ಬೆಂಗಳೂರು ಕಡೆಯವರು ಆ ಕಡೆ ಎಲ್ಲ ಕಟ್ಟಲ್ಲ ಅಂತ ಆ ಥರದ್ದು ಅನೇಕ ಪ್ರಸಂಗಗಳನ್ನು ಹೇಳ್ತಾ ಆದರೆ ಇವತ್ತು ನಮ್ಮನ್ನೆಲ್ಲ ನಿಯಂತ್ರಿಸ್ತಿರ್ತಕ್ಕಂತಹ ಮೊನ್ನೆ ಪ್ರವರ ಈ ಹೊತ್ತಿಗೆ ಕಾರ್ಯಕ್ರಮದಲ್ಲಿ ಕೂತು ಮಾತಾಡಬೇಕಾದ್ರೆ ಹೇಳಿದ್ರು ಒಂದು ಮಾತು, ನಂಗೆ ಭಾಳ ಇಷ್ಟ ಆಯಿತು. ಪ್ರಶಸ್ತಿಗಳು ಒಬ್ಬ ಲೇಖಕನನ್ನು ಅಳೆಯುವ ಮಾನದಂಡ ಅಲ್ಲವೇ ಅಲ್ಲ, ಆದರೆ ಹಾಗೆ ಮಾಡಲಾಗ್ತಿದೆ, ಈಗ ಇರೋದೇ ಆ ಥರದ್ದು ಒಂದು ಇದು ಅಂತೇಳಿ. ಆ ಥರದ ಪ್ರಶಸ್ತಿಗಳನ್ನು ಕೊಡೋ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯ ಹೇಗೆ ವರ್ತಿಸಿದ್ರು, ಕಂಬಾರರು ಹೇಗೆ ಇಂಟರ್ಫಿಯರ್ ಮಾಡಿದರು, ತೀರ್ಪುಗಾರರು ಆಗಿ ಕುಮ್ಮು ಇದ್ದರೂ ಕೂಡ ಅವರು ಅದನ್ನು ಆ ಗೆರೆಯನ್ನು ದಾಟಿ ಈಚೆ ಬಂದು ಪ್ರಭಾವಶಾಲಿಯಾಗಿ ಪ್ರಭಾವ ಬೀರಿದ್ರು ಅನ್ನೋದನ್ನೆಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಗ್ರಹಾರ ಅವರು ಬಗ್ಗೆ ಹೇಳ್ತಾ ಇದ್ನಲ್ಲ, ಕುಮ್ಮಿ ಕವಿತೆ ಬರೆದಿದ್ದಾರೆ ಅಂತ ನಮಗೆಲ್ಲ ಗೊತ್ತಾಗಿದ್ದು ಈ ಪುಸ್ತಕ ಓದ್ದಾಗ್ಲೇ. ಅವರು ಮೊದಲು 1-2 ಏನೋ ಪುಸ್ತಕ ಕವಿತೆಗಳ ಸಂಕಲನ ತಂದಿದ್ದಾರೆ, ಆಮೇಲೆ ಕಥನದ ಕಡೆಗೆ ಹೋದಂಥವ್ರು. ಅವ್ರು ಸಿಗ್ತಾರೆ ಹಂಪಿನಲ್ಲಿ. ಏನ್ರಿ ಈಗ ನೀವು, ನಾನು ಗೊತ್ತಿಲ್ವೇನ್ರಿ ಲಂಕೇಶಲ್ಲಿ ಬರೀತಿದ್ದೆ ಅಂದಾಗ ಸರ್ ಕೇಳಿರ್ತಾರೆ ಅವ್ರ ಹೆಸರು ಅಗ್ರಹಾರ ಕೃಷ್ಣಮೂರ್ತಿ ಅವರಲ್ವಾ ಅಂತ. ಹಿಂಗೆ ಮಾಡುವಾಗ ಇಲ್ಲಿ ಕೃಷ್ಣದೇವರಾಯನ ವಂಶಸ್ಥರು ಇದ್ದಾರಂತೆ ಬನ್ನಿರಿ ಅಂತೇಳಿ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ರು ಅಗ್ರಹಾರ ಸರ್ ಅವರವಾಗ. ಹಂಗೆ ಹೋದಾಗ ಕುಮ್ಮಿ ಅವರ ಕವಿತೆಗಳನ್ನು ರೆಕಾರ್ಡ್ ಮಾಡ್ಕೊಳ್ಳೋ ಇದು ಬರುತ್ತೆ. ಆಕಾಶವಾಣಿಗೆ ಒಬ್ಬ ಕವಿ ಲೇಖಕ ಸಿಕ್ಕಿದನಲ್ಲ, ಅವ್ರ ಮೂಲ ಉದ್ದೇಶ ಆ ಗೌರವಧನ ಒಂದಷ್ಟು ಕುಮ್ಮಿಗೆ ಸಿಕ್ಕಲಿ ಅನ್ನೋದು ಅವ್ರ ಅಪೇಕ್ಷೆ. ಹಾಗಾಗಿ ಬನ್ರಿ ಅಂತೇಳಿ ಇವ್ರು, ನಾನು ಇಲ್ಲಿ ಯಾವುದು ಕವಿತೆಗಳು ತಂದಿಲ್ವಲ್ಲ, ಅದೇನು ತಲೆಯಲ್ಲಿರುತ್ತೆ, ಬರೀರಿ ಅಕ್ಷರ ಇಳಿಸ್ರಿ ಅಂತ ಪೆನ್ನು ಪೇಪರ್ ಕೊಟ್ಟೇ ಬಿಡ್ತಾರೆ. ಇವ್ರಿಗೆ ಅದು ಎಲ್ಲಿತ್ತೋ ಎಂಥ ಅದ್ಭುತವಾದ ನೆನಪಿನ ಶಕ್ತಿ ಅಂತಂದರೆ 3/4 ಗಂಟೆಯಲ್ಲಿ 21 ಕವಿತೆ ಬರೀತಾರೆ ಅಲ್ಲಿ ಕೂತ್ಕೊಂಡು ಆಕಾಶವಾಣಿಗೋಸ್ಕರ. ಅದಾಯ್ತಾ, ಅದಷ್ಟು ಆಗಿ ರೆಕಾರ್ಡಿಂಗ್ ಆಗುತ್ತೆ, ಫಸ್ಟ್ ಕ್ಲಾಸ್ ಆಗಿದೆ ಕಣ್ರಿ ಅಂತ ಅಂದ್ಬಿಟ್ಟು ಅಗ್ರಹಾರ ಅವರು. ಆದರೆ ಇನ್ನೂ ಟೈಮ್ ಇದೆ, ಇನ್ನೂ 20 ನಿಮಿಷಕ್ಕೆ ಬೇಕು, ಇನ್ನೊಂದಷ್ಟು ಕವಿತೆ ಬರೀರಿ, ಇನ್ನೊಂದು 9-10 ಬೇಕು ಅಂತೇಳಿ ಅವರು ಅಷ್ಟು ಕವಿತೆಗಳನ್ನು ಬರೆದ ಮೇಲೆ ಅವರು ಆಕಾಶವಾಣಿಯವ್ರಿಗೆ ಇವ್ರನ್ನೆಲ್ಲ ಪರಿಚಯಿಸ್ಬಿಟ್ಟು ಕಜ್ಜಿ ಕವಿ, ಕೆರ್ಕೊಂಡಲ್ಲೆಲ್ಲ ಕವಿತೆಗಳು ಅಂತ ಒಂದು ಹನಿ ಕವಿತೆ ಬೇರೆ ಓದಿ ಅಲ್ಲಿರೋರ್ನೆಲ್ಲ ರಂಜಿಸಿದ್ರು ಅಗ್ರಹಾರ. ಆದರೆ ಹಾಗೆ ಮಾಡಬೇಕಾದ್ರೆ ಅಗ್ರಹಾರ ಅವರ ಪ್ರೀತಿ ಮತ್ತು ನೀರು ಆ ಥರದ ಕಥನದ ಬಗ್ಗೆ, ಕುಮ್ಮಿ ಅವ್ರ ಸ್ಕಾಲರ್ಶಿಪ್ ಬಗ್ಗೆ ಅದರಲ್ಲಿ ಕಾಣಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರ ಅನಂತಮೂರ್ತಿ ಬಗ್ಗೆ ಬರೀಲಿ, ಕಂಬಾರರ ಬಗ್ಗೆ ಬರೀಲಿ, ಅವ್ರ ಸ್ಕಾಲರ್ಶಿಪ್ ಬಗ್ಗೆ ತುಂಬ ಘನತೆ ಇಟ್ಟುಕೊಂಡೇ ಹೇಗೆ ಅವರು ವರ್ತಿಸ್ತಿದ್ರು ಅನ್ನೋದನ್ನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲೋ ಕೈಗೆಟಕದ ಕುಸುಮವಾಗಿ ದೆಹಲಿಯಲ್ಲಿದ್ದಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಕರ್ನಾಟಕಕ್ಕೆ ತರೋದರಲ್ಲಿ ಭಗೀರಥನ ಪ್ರಯತ್ನವನ್ನು ಮಾಡ್ತಾರೆ ಯಾರು, ಅಗ್ರಹಾರ ಕೃಷ್ಣಮೂರ್ತಿ. ಆಧುನಿಕ ಭಗೀರಥ ಅಷ್ಟು ಮಾತ್ರ ಅಲ್ಲ, ಕೊಟ್ಟೂರಿನಂಥ ಊರಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಥಾ ಕಮ್ಮಟವನ್ನು ಮಾಡೋದಕ್ಕೆ ಅಗ್ರಹಾರ ಕೃಷ್ಣಮೂರ್ತಿ ಕಾರಣರಾದರು ಅಂತಂದರೆ ಅದು ಯಾರೋ ದೊಡ್ಡ ದೊಡ್ಡ ಲೇಖಕರು, ಹಾಮಾನಾಯಕರು ಇಂಥವರು ಎಲ್ಲ, ನ್ಯಾಷನಲ್ ಬುಕ್ ಟ್ರಸ್ಟ್ ಅಂತಂದರೆ ಅಡಿಗರು, ಅನಂತಮೂರ್ತಿ, ಕಂಬಾರರು, ಹಾಮಾನ ಇಂಥವ್ರು ಮಾತ್ರ. ಆದರೆ ನಮ್ಮಂಥ ಲೇಖಕರ ಹತ್ತಿರಕ್ಕೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಸ್ತರಿಸುವ ಆ ಥರದ್ದೊಂದು ಪ್ರಜಾಸತ್ತಾತ್ಮಕವಾದ ಧೋರಣೆ ಅವ್ರ ಕಾರಣಕ್ಕೆ ಸಾಧ್ಯ ಆಯಿತು ಅಂತೇಳಿ. ಈ ಕಾರಣಕ್ಕಾಗಿ ಇಲ್ಲೇ ಇರತಕ್ಕಂಥ ಅಗ್ರಹಾರ ಅವರಿಗೆ ನಾನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಹೇಳ್ತೇನೆ.
ಹಾಗೆ ಇಲ್ಲಿಯ ಅನೇಕ ಘಟನೆಗಳು 15 ನಿಮಿಷ ಆಗೋಯ್ತು ಅನಿಸುತ್ತೆ. ನಾನೇ ಎಲ್ಲ ಹೇಳಿಬಿಟ್ರೆ ಯಾರೂ ಪುಸ್ತಕ ತೊಗೊಳ್ಳಲ್ಲ ಅಂತ ಪ್ರಭಾ ಯಾವಾಗಲೂ ಬೈತಾ ಇರ್ತಾರೆ. ನಿಮ್ಮನ್ನು ಕರೆದ್ರೆ ಭಾಳ ತಪ್ಪು, ನೀವೆಲ್ಲ ಅದರಲ್ಲಿರೋ ಸ್ವಾರಸ್ಯಕರವಾದ. ಆದರೆ ನನ್ನ ಮಾತನ್ನು ನಂಬಿ ನಾನು ಹೇಳಿರೋದು ಕೇವಲ 3% ಅಷ್ಟೇ, 5% ಕೂಡ ಹೇಳಿಲ್ಲ. ನೀವೇ ಈ ಪುಸ್ತಕದ ಒಳಗಡೆ ಹೊಕ್ಕರೆ ಒಂದೊಂದು ಲೋಕವು ಹೇಗೆ ತೆರೆದುಕೊಳ್ಳುತ್ತೆ ಅನ್ನೋದು ನಿಮ್ಮ ಅನುಭವ. ಬಹಳ ವಿಶೇಷವಾಗಿ ಕುಮ್ಮಿಯವರ ಬರವಣಿಗೆಯ ಲಾಲಿತ್ಯದ ಗುಣ ಇದೆಯಲ್ಲ, ಅದು ಅನಾವರಣ ಆಗಿರೋದು ಸೂರ್ಯನ ಚೂರುಗಳ ಮೂಲಕ ಅನ್ನೋದು ನನ್ನ ಗಟ್ಟಿಯಾದ ನಂಬಿಕೆ. ಅವರ ಗಾಂಧಿ ಕ್ಲಾಸನ್ನು ಓದಿದವರಿಗೆ ಇದು ಅದರ ಮುಂದುವರಿಕೆಯಾಗಿ ಖಂಡಿತ ಕಾಣೋದಿಲ್ಲ. ಆದರೆ ಎಷ್ಟು ಜೀವನೋತ್ಸಾಹ, ಇಡೀ ನಾಡಿನಾದ್ಯಂತ ಅನುಭವಗಳನ್ನು ಪಡಿತಾ ಇರತಕ್ಕಂತಹ ಕುಮ್ಮಿಯವರ ಬತ್ತಳಿಕೆಯಲ್ಲಿ ಈ ಥರದ ವ್ಯಕ್ತಿ ಚಿತ್ರಗಳು ಇನ್ನೂ ಅನೇಕ ಇವೆ. ಅವೆಲ್ಲ ನಮ್ಮ ಕೈ ಸೇರ್ತಕ್ಕಂಥ ಗಳಿಗೆ ಆದಷ್ಟು ಬೇಗ ಬರಲಿ ಅಂತ ಹಾರೈಸಿ ನನ್ನ ಮಾತಿಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮಿಸಿ ನನ್ನ ಮಾತುಗಳನ್ನು ಮುಗಿಸ್ತೇವೆ. ಧನ್ಯವಾದ.